ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಅಲ್ಲ ಅತ್ತಿಯರ, ಆಕಿ ನಂದಿನಿ ನನ್ನ ಮಗಳ ಮುಂದೆ ಏನೇನೋ ಹೇಳಾಳಂತ. ಯಾರ ಈಕೆ? ಆಕಿ ಮಾತೆಲ್ಲ ತಲೆಗೆ ಹಾಕೊಳಕ್ ಹೋಗ್ಬೇಡ ನೀನು, ಬರಬರಿಲ್ಲದ ಹೆಣ್ಣು. ನಾನು ಮೊದಲ ಫಿಕ್ಸ್ ಆಗಿತ್ತು ನೋಡಿ ಬಿಟ್ಟಿದ್ದು ಅಂತೆಲ್ಲ ಹೇಳಾಳಂತಪ್ಪ. ನಿನ್ನ ಮಗಳನ್ನ ಕರೀಲಿ. ಸುಧಾ, ಏನವಾ ನೀನು ಹುಡುಗ ಒಪ್ಪಿಗೆ ಈಗೇನ? ಹಂಗಾರ ಮುಂದಿನ ತಿಂಗಳದಾಗ ಮದ್ವೆ ಇಡಿಸ್ಬೋದಲ್ಲ ನಾನು? ಹ್ಞೂ ಅಜ್ಜಿ, ನೀವು ಹೆಂಗೆ ಅಂತೀರ ಹಂಗೆ. ಇಲ್ಲ ಅತ್ತಿಯರ, ಇನ್ನೊಂದು ಸ್ವಲ್ಪ ಯಾವ್ದಾರ ಇದ್ದಂಥ ಮನೆಗೆ ಕೊಟ್ಟಿದ್ರಕ್ಕಿತ್ತ ಏನ. ನನಗೂ ಈಕಿ ನಿಮ್ಮ ಮಗಳು ಅನ್ಲಿಲ್ಲ, ಆಕೆ ನಂದಿನ ಅನ್ನತ್ತಿದ್ಲು ಅಷ್ಟಕ್ಕಷ್ಟೇ ರೊಕ್ಕದ್ದೇನು ಭಾಳ ಅನುಕೂಲ ಇಲ್ಲ ಅವ್ರಿಗೆ ಅಂತೇಳಿ. ಎಷ್ಟೇ ಆದರೂ ನನ್ನ ಮಗಳನ್ನ ಒಂದೇ ಆದ್ರೆ ಶ್ರೀಮಂತರ ಮನೆಗೆ, ಈಗಂತೂ ಹೆಣ್ಮಕ್ಳು ಅದಾರ ಅಂದ್ರೆ ಬಂದು ಮಾಡ್ಕೊಂಡು ಹೋಗ್ತಾರ, ಹೌದಿಲ್ಲ? ಯಾವ್ದಾರ ದೊಡ್ಡ ಮನೆಗೆ ಕೊಟ್ಟಿದ್ರಕ್ಕಿತ್ತು ಏನೋ. ನೋಡಪ್ಪ ನೋಡುವ, ನನ್ನ ಮೇಲೆ ನಿಂಗೆ ನಂಬಿಕೆ ಐತೇ ಇಲ್ಲ? ಏನ್ ಬೇ ಹಿಂಗೆ ಕೇಳ್ತಿ? ನಿಮ್ಮ ಅವನ ನಿನ್ ಮ್ಯಾಗ ನಂಬಿಕೆ ಇಡ್ಲಾರ್ದ ಮತ್ತೆ ಯಾರ ಮ್ಯಾಗ ಇಡ್ಲಾನ? ಅದಕ್ಕೆ ಹೇಳಾಕತ್ತೇನೆ, ರೊಕ್ಕ ಇದ್ದವ ಯಾರಾದರೂ ಸಿಗ್ತಾನ ಏನು? ಆದರೆ ನಾ ಹೇಳೋದು ಗುಣ, ನಡತಿ, ಸ್ವಭಾವ, ಒಳ್ಳೆ ಒಂದು ಮನಸ್ಥಿತಿ ಅದು ಭಾಳ ಕಠಿಣ ಐತಿ. ನಾನು ಗೊತ್ತಿದ್ದಂಗೆ ಆ ಹುಡುಗ ಭಾಳ ಚಲೋ ಹುಡುಗಂತ. ನಮ್ಮ ಇವ ಶ್ರೀಧರ್ ಹೇಳಿದ್ನಲ್ಲ, ಭಾರಿ ಬೆಸ್ಟ್ ಹುಡುಗ. ಅವನ ಅವ್ನ ಮಗಳನ್ನ ಕೊಡಕ್ಕೆ ರೆಡಿ ಆಗ್ಯಾನ, ಅವಗಿಂತ ಹೆಚ್ಚಿನ ಬಂತಾನ. ಆ ಹುಡುಗಿ ಒಲ್ಲೆ ಅಂತ ಗಂಟು ಬಿದ್ದಿರೋದು ಅವಾಗ ಭಾರಿ ಬೇಜಾರಾತು ಆ ಸಂಬಂಧ ತಪ್ಪಿದ್ದಕ್ಕೆ. ಕಡಿಗಂಗಾರ ಇಷ್ಟು ಒಳ್ಳೆ ಹುಡುಗ ಬೇರೆ ಯಾರನ್ನಾರು ಮಾಡ್ಕೊಳ್ಳೋ ಬದ್ಲಿ ನಮ್ಮ ಕಳ್ಳು ಬೆಳ್ಳಾಗ ನಮ್ಮ ಯಾವ್ದಾರನಾರ ಮಾಡ್ಕೊಳ್ಳಿ ಅಂತ ವಿಚಾರ ಮಾಡಿ ಈಗ ಈಕಿನ ಕೊಡ್ಸಾಕತ್ತಿರೋದು. ಹುಡುಗ ಭಾರಿ ಬೆಸ್ಟ್ ಅದಾನ. ಏನು ರೊಕ್ಕ ಸ್ವಲ್ಪ ಅಷ್ಟಕ್ಕಷ್ಟೇ ಅನ್ನೋದಿರ್ಬೋದು, ಆದರೆ ನಾ ಹೇಳ್ತೀನಲ್ಲ, ಒಂದು ಅಡಿಕೆ ಚಟ ಇಲ್ಲಂತೆ, ಫ್ಯಾಮಿಲಿ ಅಷ್ಟು ಚಂದ ನೋಡ್ಕೋತಾನಂತ, ಪ್ರತಿಯೊಂದು ಭಾರಿ ಒಳ್ಳೆ ಹುಡುಗ ಅಂತ. ಮಾಡ್ಕೋ, ನನ್ನ ಮಾತು ಕೇಳು, ಒಳ್ಳೆ ಹುಡುಗ. ರೊಕ್ಕ ಇದ್ದವ ನಾಳೆ ಕುಡಿದು ಬಂದು ಜಗಳ ಮಾಡೋದು, ಈಡಾಗ ಎಗ್ಳರೆ ಕುಡಿಯೋದು, ಪಾರ್ಟಿ ಮೋಜು ಮಸ್ತಿ ಅಂತ ಮಾಡಕ್ಕೆ ಹೋಗೋದು ಮಾಡಿದರೆ ಇರೋ ಆಸ್ತಿ ಕಳೆದಿಡ್ತಾನೆ. ಆದರೆ ಇದು ಯಾವುದು ಮಾಡ್ಲಾರ್ದಂಗೆ ದುಂಡು ಗುಡಿಸ್ಬೇಕಂತದ ಹುಡುಗ, ಗೊತ್ತೇನ? ಅಲ್ಲ ನೀನು ನಂಬ್ತಿ 20 ಲಕ್ಷ ರೂಪಾಯಿ ಕೊಡ್ತೇನೆ ಅಂದ ಶ್ರೀಧರ, ಗೊತ್ತೆ? 20 ಲಕ್ಷ ರೂಪಾಯಿ, 1-2 ರೂಪಾಯಿ ಅಲ್ಲ, 20 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಅಂದರೂ ಏನು? ಹಾಂ, ಅವ ಒಲ್ಲೆ ಅಂತಂದು ಆಕಿನ ಮದುವೆ ಮಾಡ್ಕೊಳಕ್ಕೆ, ಗೊತ್ತನ? ಹೊರಗೂ ಮಾತಾಡಿದಲ್ಲ, ನಿಂಗೆ ಹೆಂಗೆ ಅನ್ನಿಸ್ತು? ಹೊರಗೋಗಿ ಮಾತಾಡಿದಮ್ಮ ನಂಗೆ ಅಡ್ಡಿ ಇಲ್ಲ, ಮನುಷ್ಯ ಚಲೋದಾರ ಅಂತ ಅನ್ನಿಸ್ತು. ತಾತಿಲ್ಲ ಮಾಡ್ಕೊ ನೀನು. ಸರಿ ಅಮ್ಮ. ಅಲ್ಲ ನಿಮ್ದರ ಆಸ್ತಿ ಈಗ ನಮ್ಮದು ಹೊಲ ಮನೆ ಇಷ್ಟ ಐತಲ್ಲ, ಯಾರಿಗೆ ಕೊಡ್ತಿ? ನಾಳೆ ನಿನ್ನ ಮಗಳಿಗೆ ಹೋದಲ್ಲ, ಈಕಿಗೆ ಆಕಿಗೆ 3 ಮಂದಿಗೆ ಹೋದಲ್ಲ. ಇರ್ಲಿ ಸುಮ್ಮನಿರು, ಒಳ್ಳೆ ಹುಡುಗದ. ನಾ ಹುಬ್ಬಳ್ಳಿ ಪೇಟ್ಯಾಗ ಹತ್ತತ್ರ ಏನಿಲ್ಲ ಅಂದರೂ ನಮ್ಮ ಶ್ರೀಧರ ಅನ್ನಲ್ಲ, ಆ ಏರಿಯಾದಾಗ ಏನು ಅಂಥ ದೊಡ್ಡ ಮನೆ ಕಟ್ಟಿಸ್ಕೊಂಡಾನಂತ. ಸ್ವಲ್ಪ ಬ್ಯಾಂಕ್ ಲೋನ್ ಐತಿ, ತೀರಿಸ್ಕೊಂಡ ಅಂದ್ರೆ ಆಮೇಲೆ ಕಡೆಯಲ್ಲ ಅಲ್ಲ, 1,70,00,000 ರೂಪಾಯಿ ಖರ್ಚೈತಂತ ಅದು ಮನೆದು, ಗೊತ್ತನ? ಈಗ ನಮ್ದು ಇಲ್ಲ ಐತಲ್ಲ ಹೊಲ, ಈಗ ನಮ್ದು ಇದು ಹೊಲ 10 ಲಕ್ಷ ರೂಪಾಯಿ ಎಕರೆ ಹೋಗತಿ, ಹೌದಾ? 10 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಎಕರೆ ಹೋಗತಿ. ಈ ನಮ್ದು ಅಷ್ಟು ಹೊಲ ಮನೆ ಆಸ್ತಿ ಎಲ್ಲ ಕುಡಿಸಿದ್ರು ಅವನೊಂದು ಮನೆ ಕಿಮ್ಮತ್ತಾಗೋದಲ್ಲ, ಗೊತ್ತನ? ಸಿಟಿಯಾಗಿರೋ ಮನೆಗಳು ರೇಟು ನಾವಿಲ್ಲಿ ಈ ನಮ್ಮನೆ ಇದು ಹಳ್ಳ್ಯಾಗದು ಇಂಥ ಇದ್ರಾಗ ನೋಡಕ್ಕೆ ಚಂದ, ಬೆಳ್ಕೊಂಡು ತಿನ್ನಕ್ಕೆ ಎಲ್ಲ ಕರೆಕ್ಟ್ ಐತಿ. ಆದ್ರೆ ಇಲ್ಲಿ ಬಂದು ಯಾವ ಅಷ್ಟು ರೇಟ್ ಕೊಟ್ಟಂತರೂ ಹಿಡಿಯಂಗಿಲ್ಲ, ಹೌದಿಲ್ಲ? ಇಲ್ಲಿ ಹೋಗೋದ ಭಾಳ ಅಂದ್ರೆ 10-15 ಲಕ್ಷಕ್ಕೆ. ಸುಮ್ಮನಿರ ನೀನು, ತಗೋ ನೀನು ಇದು ಮಾಡ್ಕೊ. ಬಾ, ಇಲ್ಲ ಬಿಡ್, ನಮ್ಗೆ ಒಪ್ಪಿಗೆ ಆಗಿತ್ತು, ಮತ್ತೇನಿಲ್ಲ. ಅವ ಹೋಗುನ? ಅಲ್ಲ ಮತ್ತೆ ಯಾಕೆ ತಗೋರುವ, ಇರ್ತೇನೆ ಇಲ್ಲೇ. ನೀವೊಂದು 2 ತಿಂಗಳು ಇರ್ತೇನೆ ಅಂತ ಅಂದಿಯವ, ನೀನು ಆಗ್ಲೇ ಮತ್ತೆ ಒಲ್ಲೆ ಅಂತೀಯಲ್ವ? ನೀನು ಸುಮ್ಮನೆ ಬರ್ಬೇಕಷ್ಟೇ ಅಣ್ಣ, ನೀನಾರ ಹೇಳು. ನಾ ಏನು ಹೇಳವಾ, ಹೋಗನ್ಲೆ ಇಲ್ಲ ಈರಂದ್ರೆ ನಿಂಗೆ ಸಿಟ್ಟು ಹೋಗಂದ್ರೆ ಈಗ ಅವ್ನ ಹೆಂಗೆ ಕಳಿಸ್ಲಿ? ಆಯ್ತು, ಅವ ಏನು ಹೇಳೋದು ಬೇಡ, ನೀ ಬರ್ಬೇಕಷ್ಟೇ. ಒಂದು 2 ತಿಂಗಳು ಇರ್ತೇನೆ ಅಂದು 1 ತಿಂಗಳಾರ ಇದು ಬರ್ಬೇಕು ನೀ. 1 ತಿಂಗಳು ಇರೋಕ್ಕಾಗಲ್ಲ, ಬೇಕಾದ್ರೆ 1 ವಾರ ಇರ್ತೇನೆ. ಯಾಕಂದ್ರೆ ಇಲ್ಲಿ ಮತ್ತೆ ಮುಂದಿನ ತಿಂಗಳದಾಗ ಲಗ್ನ ಇಡಿಸ್ಬೇಕು ಅಂದ್ರೆ ಮತ್ತೆ ಮದುವೆ ಅದು ಇದು ಕೆಲಸ ಇರ್ತಾವಲ್ಲ, ಅದಕ್ಕೆ. ಅಲ್ಲ ಸಾವಿತ್ರ, ನೀನು ದೌಡ್ ಬಂದ್ಬಿಡು ಮತ್ತೆ. 1 ವಾರ ಮುಂಚೆ ಬಾ, ಮದುವೆಗೆ ಮನ್ಯಾಗ ಮನೆ ಹೆಣ್ಮಕ್ಳು ಓಡಾಡ್ಕೊಂಡಿದ್ರೆ ಒಂದು ಖುಷಿ. ಆಮೇಲೆ ನಾನು ಒಬ್ಬೇಕಾಕ, ನೀವೆಲ್ಲರೂ ಇದ್ರೆ ನನಗೂ ಒಂದು ಆಸರಕತೆ. ಆಯ್ತು ಅತ್ತಿಗೆಮ್ಮ, ಹಂಗೆ ಮಾಡ್ತೇನೆ, ಬರ್ತೇನೆ. ನಾವೇನು ಬರ್ತೇವೆ ಅತ್ತಿಗೆಮ್ಮ. ನಂದಿನ ಆಲೆ ಹೋಗಿ ಕಾರ್ನ ಕುಂತಾಳ, ಅದಕ್ಕೆ. ಸರಿ, ಹೋಗಿ ಬರ್ರಿ. ಇದು ಜಂಪರ್ ಪೀಸ್ ಅದು ಕೊಟ್ಟಿದ್ದು, ಕುಂಕುಮ ಹಚ್ಚಿದ್ದು ಎಲ್ಲ ಎಲ್ಲಿ ಇಟ್ರಿ? ಅದನ್ನು ಕವರ್ ಇಟ್ಕೊಂಡೇನಿ. ಸರಿ, ಹೋಗಿ ಬರ್ತೇವಪ್ಪ. ಏನ ಮನೆ ಕಡೆ ಹಾಕಿ ಆಮೇಲೆ ಲಗ್ನದ್ದು ಏನನ್ನೋದು ನಾನು ನಿಮಗೆ ಮತ್ತೆ ಫೋನ್ ಹಚ್ಚಿ ಹೇಳ್ತೇನಂತ. ಹಾಂ ಆಯ್ತು, ಹುಡುಗನ ಕಡೆದಾರ ನಮ್ಗೆ ಇದ ಬೇಕು ಅದ ಬೇಕು ಅಂತ ಏನು ಕೇಳಿಲ್ಲ. ಆ ಹುಡುಗಿಗೆ ಇಷ್ಟನೇ ಇಲ್ಲ ವರದಕ್ಷಿಣೆ ತಗೊಳ್ಳೋದು. ನೀನೇ ನಿನ್ನ ಪ್ರೀತಿಲೇ ಏನು ಕೊಡ್ತೀಯ ಕೊಡು ಅಷ್ಟೇ. ಓ ಹಿಂಗ, ಆಯ್ತು. ಮತ್ತೆ ಮದ್ವಿ ನಾವೇ ಮಾಡಿಕೊಡೋದನ್ ಬೇ? ಮತ್ತೆ ಈ ಕಡೆ ಎಲ್ಲ ಮತ್ತೆ ನಾವೇ ಮಾಡ್ಕೊಡ್ತೀವಲ್ಲ. ನೋಡಂತೇಳಿ ಅವ್ರು ಏನಂತಾರ, ಯಾಕೆ ನಾವಿರ್ತ ಮುಂದೆ ಹೇಳೋದು? ನಮ್ಮ ಕಡೆ ನಾವೇ ಮಾಡ್ಕೋತೀವಿ ಅಂದ್ರೆ ಚಿಂತೆ ಬಿಡ್ತಲ್ಲ. ಸರಿ ನೋಡ್ರಿ, ನೀವು ಒತ್ತಿನೂ ಹಾಕೋವಲ್ರಿ, ಮನಿನೂ ಖಾಲಿ ಮಾಡುವಲ್ರಿ, ಹಿಂಗಾದ್ರೆ ಹೆಂಗೆ? ಹಾಂ ಹೇಳ್ರಿ, ಹಂಗಾರೆ ನೋಡೋಣ. ನಾನು ನಿಮ್ಗೆ ಹೇಳ್ತಾ ಇದೀವಿ, ನಮಗೆ ರೊಕ್ಕದ ಅವಶ್ಯಕತೆ ಐತಿ, ನಾವು ಮನೆ ಒತ್ತಿ ಕೊಡ್ಬೇಕಂತ ಅದೇವಿ. ನಮಗೆ ಒಂದಲ್ಲ ಅಂತ 2 ಗಿರಾಕಿ ಕಾಯ್ತಾ ಅದಾವು. ನೀವು ದೌಡ್ ಮನೆ ಖಾಲಿ ಮಾಡಿದ್ರೆ ನಾವು ಅವ್ರಿಗೆ ಲೀಸಿಗೆ ಹಾಕ್ತೀವಿ, ನಮಗೊಂದು 4 ಲಕ್ಷ ರೂಪಾಯಿ ಅವಶ್ಯಕತೆ ಐತಿ. ನೀವೇನಾರ ಕೊಡ್ತೀರಾ ಈಗ ಹೇಳ್ರಿ? ಇಲ್ಲ, ಅದು ನಮ್ಮ ಮನೆಯವ್ರು ಬರ್ತೇನೆ ಅಂತ ಅಂದಿದ್ರು, ನಾವು ಬೇರೆ ಮನೆನ ನೋಡಿದ್ವಿ, ನಾವು ಮನೆ ಖಾಲಿ ಮಾಡ್ತೇವೆ. ಹಾಂ, ಮನೆ ಖಾಲಿ ಮಾಡ್ತೇನೆ ಅಂತ ಅದೀರಿ, ಯಾವಾಗ? ಅಲ್ಲ ನೀವು ದಿಢೀರ್ ಅಂತ ಹೇಳಿದ್ರೆ ನಮಗೂ ಒಂದು ಬಾಡಿಗೆ ಮನೆ ಸಿಗ್ಬೇಕಲ್ಲ.
ಅದನ್ನೇ ಕೇಳ್ತಾ ಇರೋದ್ರಿ, ಯಾವಾಗ ಸಿಗ್ತತಿ? ನಮಗೆ ಅರ್ಜೆಂಟ್ ಐತ್ರಿ. ಅವ್ರು ಮತ್ತೆ ಬೇರೆ ಮನೆ ಲೀಸ್ ಹಾಕೊಂಡ್ರ ಅಂದ್ರೆ ನಮಗೆ ರೊಕ್ಕ ಇಲ್ದಂಗೆ ಕುಂದ್ರಬೇಕಾಗತಿ ನೋಡ್ರಿ. ನಮ್ಮ ಮಗಳ ಮದುವೆ ಐತಿ, ನಮಗೆ ಅರ್ಜೆಂಟ್ ರೊಕ್ಕ ಬೇಕಾಗೈತಿ, ಭಾಳ ಅಂದ್ರೆ ಭಾಳ ಕುತ್ತಿಗೆ ಐತಿ, ನಾವು ಅದನ್ನ ಮಾಡ್ಬೇಕಾಗೈತಿ. ಆಯ್ತು ರೀ ಅಕ್ಕಾರ, ಆಯ್ತು ನಾನು ಏನಾರ ಒಂದು ಇದು ಮಾಡ್ತೀನಿ. ಏನು ಮಾಡ್ತೀನಿ ಗಿಡ್ತೀನಿ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ, ನೀವು ಮನೆ ಖಾಲಿ ಮಾಡ್ರಿ ಅಷ್ಟೇ. ನನಗೂ ಹೇಳಿ ಹೇಳಿ ಸಾಕಾಗಿ ಹೋತತ್ತಾಗ. ನಾನು ಹೇಳೋದು ನಿಮ್ಗೆ ಜೋರಾಗಿ ಅನಿಸ್ಬೋದು, ನಮ್ಮ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊರಿ. ಆಯ್ತು ರೀ ಅಕ್ಕಾರ, ಆಯ್ತು. ಫೋನ್ ಹಚ್ಚಿದ್ರೆ ಒಟ್ಟ ಫೋನ್ ಎಬ್ಬಿಸವಲ್ರಲ್ಲ ಇವರು, ಏನಾಗೈತಿ ಅಂತಲೂ ಗೊತ್ತಾಗವಲ್ತು. ಫೋನ್ ಮಾಡಲೇ ನಾನೇ? ಅಲ್ಲ, ಫೋನ್ ಮಾಡೇನಲ್ಲ, ಒಟ್ಟ ಎಬ್ಬಿಸವಲ್ರು. ಲಕ್ಷ್ಮಿಗೆ ಫೋನ್ ಹಚ್ಚಿದ್ರೆ ಏನಾರ ಗೊತ್ತಾಗ್ಬೋದಾ? ನೋಡಂತಡಿ, ಲಕ್ಷ್ಮಿಗೆ ಫೋನ್ ಮಾಡ್ತೀನಿ. ಯಾಕೆ, ಏನಾಯ್ತು? ಆರಾಮ ಏನಾರ ಇಲ್ಲೋ ಇವರಿಗೆ? ಏನಾಗೈತೆ ಒಂದು ಗೊತ್ತಾಗವಲ್ತತ್ತಾಗ. ಹಲೋ, ಹಾಂ ಅತ್ತಿ, ಹೇಳತ್ತಿ, ಆರಾಮದಿ? ಹ್ಞೂ ಆರಾಮದೇನಿ. ಲಕ್ಷ್ಮಿ, ನಿಮ್ಮ ಮಾವ ಎಷ್ಟರ ಫೋನ್ ಹಚ್ಚಿದ್ರು ಒಟ್ಟ ಎಬ್ಬಿಸವಲ್ರು, ಏನಾಗೈತಂತಿ? ಆರಾಮದಾರಿಲ್ಲ, ಏನಾರ ಆಗೈತನ ತೊಂದ್ರೆ? ಆರಾಮದಾರಿಲ್ಲವಾ? ಅಯ್ಯೋ ಪಾಪ, ಅತ್ತಿ ಮಾವಿಗೆ ಏನಾಗೈತೆ ಅಂತ ತಿಳ್ಕೊಂಡಾಳ ಏನ. ಆದರೆ ಮಾವ ಬೇಕಂತ ಎಬ್ಬಿಸವಲ್ಲ ಫೋನ್ನ. ಹಾಂ ಅತ್ತಿ, ಅದು ಅತ್ತಿ ನಾ ಹೇಳೋದಾದ್ರೆ ಈಗ ಸದ್ಯಕ್ಕೆ ಒಂಚೂರು ಮಾವಗೆ ಫೋನ್ ಮಾಡಕ್ಕೆ ಹೋಗ್ಬೇಡತ್ತಿ. ಯಾಕವ? ಯಾರು? ಅತ್ತಿ ಫೋನ್ ಮಾಡೈತಿ. ಲಕ್ಷ್ಮಿ ಫೋನ್ ಮಾಡಬೇಡ ಅಂದಲ್ಲ, ಯಾಕ? ಅಂದರೆ ಅತ್ತಿ ಡಿಪ್ರೆಷನಿಗೆ ಹೋಗ್ಯಾಳ ಅಂತ ಅಂತಾರಪ್ಪ ನಮ್ಮ ಅತ್ತಿ. ಸುಳ್ಳೈತೆ ಕರೆ ಐತೆ ನಂಗೆ ಗೊತ್ತಿಲ್ಲ. ಮತ್ತೀಗ ಯಾಕಂದ್ರೆ ಮನ್ಯಾಗ ನಿಮಗೆ ಫೋನೇ ಹಚ್ಚಬೇಡ ಹಂಗೆ ಹಿಂಗೆ ಅಂತ ಸ್ವಲ್ಪ ಜಗಳನೂ ಆಗೈತಿ. ಏನು ಮಾಡ್ಬೇಕಂತ ಗೊತ್ತಾಗವಲ್ತು. ಓ ಹೌದಾ? ಅಯ್ಯೋ ನಾನು ಏನು ಮಾಡಲವಾ? ಹಿಂಗಂದ್ರೆ ಫೋನ್ ಹಚ್ಚಬೇಡ ಅಂತ ಅವ್ರು ಅಂದ್ರೆ ಕರೆ, ನಿಮ್ಮ ಮಾವ ಒಂದು ಫೋನ್ ಮಾಡಿಲ್ಲ ನೋಡವ ನನಗೆ. 24 ಗಂಟೆನೂ ಏನು ಆಕೇನು ಕೈ ಹಿಡ್ಕೊಂಡು ಕೂತಿರ್ತಾಳನು? ಒಂದು ಮನುಷ್ಯ ಹೊರಗೆ ಬಂದು ಇಲ್ಲ ಒಂದು ಫೋನ್ ಮಾಡೋಕೆ ಎಷ್ಟೊತ್ತು ಬೇಕವ? ಯಾಕತ್ತಿ ಭಾಳ ತೊಂದರೆ ಆಗೈತೆ? ತೊಂದರೆ ಅಂದರೆ ಪಾರ್ವತಿ, ನನಗೆ ಹೇಳ್ಕೊಳಕ್ಕೆ ನಾಚಿಗೆ ಬರ್ತದವ, ಹೆಂಗೆ ಹೇಳ್ಕೊಳ್ಳ ಅಂತೇಳಿ ಗೊತ್ತಾಗವಲ್ತು. ಯಾಕತ್ತಿ ಏನಾತ? ಯಾಕೋ ಅತ್ತಂಗ ಅನ್ಸಕತ್ತತಿ. ನನ್ನ ಹಣೆ ಬರನೇ ಸರಿ ಇಲ್ಲವ. ಅದಕ್ಕೆ ಮುಂದೆ ಅವನ ಮುಂದೆ ಅನ್ಬೇಡ. ಅಲ್ಲದಾರನ? ಇಲ್ಲ ಯಾರಿಲ್ಲ, ನಾವು ಇಲ್ಲಿ ಕೊನೆಗದೇವು. ಹೇಳತ್ತಿ ಮನೆ ಹುಡ್ಕಾತಿದ್ ವಿಚಾರ ನಿನಗೂ ಗೊತ್ತಲ್ಲವ? ಮನೆ ಹುಡ್ಕಾತಿದ್ವಿ, ಇವ್ರು ನೋಡಿದ್ರೆ ಮನೆ ಖಾಲಿ ಮಾಡಂತ ಮೇಲೆ 5 ನಿಮಿಷಕ್ಕೊಮ್ಮೆ ಬಂದು ಹೇಳಕತ್ತಾರ. ನನ್ನೇನು ಎಳೆದು ಹೊರಗೆ ಹೋಗ್ಯದು ಒಂದ ಬಾಕಿ ಉಳ್ದೈತಿ. ಏನ ಹಂಗಾಗೈತಿ, ಮನೆ ಹುಡುಕ್ಬೇಕಂತಂದ್ರೆ ಮನ್ನೊಂದು ಮನೆ ನೋಡಿ ಬಂದೇವಿ, ಆ ಮನೆ ಮನ್ಸಿಗೆ ಬಂದೈತಿ. ಅದಕ್ಕೆ ಅಡ್ವಾನ್ಸ್ ಕೊಡ್ತೀನಿ ಅಂದಿತ್ತು ನಿಮ್ಮ ಮಾವ. ಅಡ್ವಾನ್ಸ್ ಕೊಡೋಕೆ ಈಗ ನನ್ನ ಹತ್ರ ದುಡ್ಡು ಎಲ್ಲಿಂದ ಬರ್ಬೇಕು ಹೇಳಿ ನೋಡೋಣ. 50,000 ರೂಪಾಯಿ ಅಡ್ವಾನ್ಸ್, 3,000 ರೂಪಾಯಿ ಮನೆ ಬಾಡಿಗೆ ಇತ್ತು. ಹಂಗಾರೆ ಆಯ್ತು ಕೊಡ್ತೀನಿ ಅಂತ ಹೇಳಿದ್ರು. ಅಷ್ಟರೊಳಗೆ ಇದು ಏನು ಜಗಳ ಆಗೈತೋ ಏನಾಗೈತೆ ನನಗಂತೂ ಪೂರ ಗೊತ್ತಿಲ್ಲ. ನಾನು ನೋಡಿದರೆ ನಿಮ್ಮ ಮಾವ ಅವತ್ತು ಕರೆದ್ರು ಅಂತೇಳಿ ಎಲ್ಲ ಬಿಟ್ಕೊಟ್ಟು ಈ ಕಡೆ ಬಂದೆ. ನನಗೆ ಅಂತ ಚಂದ ನಾನೊಂದು ಮನೆ 4 ಮನೆ ಭಾಂಡೆ ತಿಕ್ಕಿ ಜೀವನ ಮಾಡ್ಕೊತ ಇದ್ನೇವ. ಈಗ ನೋಡಿ ನಾ ಇಲ್ಲಿರೋದು ಅಲ್ಲಿರೋದು ನನಗೇನೂ ತಿಳಿವಲ್ತು. ಮನೆ ಸಾಮಾನು ತೊಗೊಂಡು ನಾ ಎಲ್ಲಿಗೆ ಹೋಗಲಿ? ಅಡ್ವಾನ್ಸ್ ಕೊಡ್ಲಾರ್ದ ಅವ್ರ ಮನೆ ಒಳಗೆ ಸೇರಿಸ್ಕೊಳಂಗಿಲ್ಲ. ನನಗೇನು ಮಾಡ್ಬೇಕಂತ ತಿಳಿವಲ್ತವ. ಬೇಡ, ಸುಮ್ಮನೆ ವಾಪಸ್ ಊರಿಗೆ ಹೋಗ್ಬಿಡ್ತೇನೆ ನಾನು. ಅವ್ರಿಗೊಂದು ಫೋನ್ ಹಚ್ತೇನೆ, ನಾ ಮೊದಲಿದ್ನಲ್ಲ ಅವ್ರಿಗೊಂದು ಫೋನ್ ಹಚ್ತೇನೆ. ಅಕ್ಕ ಮನೆ ಬಾಡಿಗೆ ಐತೆ, ನಾನು ಮತ್ತೆ ಬರ್ತೇನೆ ಅಂತೇಳಿ ನೋಡೋಣ ಏನಂತಾರೆ. ಓ ಅತ್ತಿ, ನಿಂಗೆ ಭಾಳ ತ್ರಾಸಾಗೈತೆ. ಅಯ್ಯೋ ಏನು ಮಾಡೋದೀಗ? ನನ್ನ ಹತ್ರನೂ ದುಡ್ಡು ಅತ್ತಿ, ನನ್ನ ಹತ್ರ ಒಂದು 20,000 ರೂಪಾಯಿ ಐತೆ ಅಷ್ಟೇ, ಭಾಳಿಲ್ಲ ಅತ್ತಿ. ಅದರಿಂದ ಈಗ ಏನಾರ ಮಾಡೋಕ್ಕತ್ತ ಅತ್ತಿ? ನೀ ಅಲ್ಲೇ ಇರತ್ತಿ, ನಾನು ಮತ್ತು ಇವರು ಬರ್ತೀವಿ ತಡಿ. ಏನತ್ತಿ ನೀ ಏನು ಹೆದರ್ಕೋಬೇಡ. ನಾ ಅದೇನತ್ತಿ ಯಾಕಷ್ಟು ಟೆನ್ಷನ್ ತೊಗೊತೀನಿ ನೀನು? ತಡಿ, ನಾನು ಇವ್ರಿಗೆ ಹೇಳಿ ಇವ್ರನ್ನ ಕರ್ಕೊಂಬರ್ತೇನೆ. ಬೇಡವ ಬೇಡ ಬೇಡ, ನೀ ಮತ್ತೆ ನಿನ್ನ ಗಂಡನ ಕಡೆ ರೊಕ್ಕ ಪಕ್ಕ ಕೊಡ್ಸೋದು ಮಾಡೋದೇ ಇಲ್ಲ, ಏನು ಮಾಡೋಕ್ಕೋಬೇಡ. ನನಗೇನು ಮಾನ ಮರ್ಯಾದೆ ಇಲ್ಲಾರ ಪಾರ್ವತಿ ಇಸ್ಕೊಳಕ್ಕೆ? ನಾವಲ್ಲವ ನಾವಲ್ಲ, ನನಗೆ ಯಾವುದು ಬೇಡ. ಅತ್ತಿ ನೀ ಅಷ್ಟು ಯಾಕೆ ಬೇಜಾರು ಮಾಡ್ಕೊಳಕತ್ತಿ? ಏನಾಗೋದಿಲ್ಲ. ಅಲ್ಲ ನಮ್ಮ ಅತ್ತಿ ನಿನಗೆ ನಾನು ಹಂಗೆ ಈ ಟೈಮ್ನಾಗ ಕೈ ಬಿಟ್ರೆ ಹೆಂಗದ? ತಡಿ, ನೀ ಫೋನ್ ಹಚ್ಚಿ ಯಾರನ್ನೂ ಹೆಲ್ಪ್ ಕೇಳಕೋಬೇಡ. ಅದು ಯಾವುದೋ ಮನೆ ನೋಡೇನಂದೆಲ್ಲ, ಆ ಮನೆಗೆ ಅಡ್ವಾನ್ಸ್ ಕೊಟ್ಟು ನಾಳೆನೇ ಸಾಮಾನು ಶಿಫ್ಟ್ ಮಾಡಿಸ್ಬಿಟ್ರೆ ಆತ. ಏನತ್ತಿ? ಬೇಡ ತಡಿ, ನನ್ನ ಹತ್ರ ಬಂಗಾರದ್ದು ಒಂದು ಸರ ಐತಿ, ಅದನ್ನ ಒತ್ತಿ ಇಟ್ಟು ರೊಕ್ಕ ತಂದ್ರೆ ಆತ. ಏನಂತಿ? ಬೇಡತ್ತಿ, ಹೇಳೋದು ಕೇಳು. ಅದನ್ನೇ ಒತ್ತಿ ಇಡ್ತಿ, ಏನು ಹಂಗೆ ಒತ್ತಿ ಇಟ್ಟೆಲ್ಲ ಇದು ಮಾಡಕ್ಕೆ ಹೋಗಬೇಡ. ಈಗ ಸದ್ಯಕ್ಕೆ ನಾನು ಇವ್ರನ್ನ ಕರ್ಕೊಂಡು ಬರ್ತೇನೆ ತಡಿ. ಬಂದು ರೊಕ್ಕ ಕೊಟ್ಟು ನಿನ್ನ ಅಲ್ಲಿ ಶಿಫ್ಟ್ ಮಾಡಕ್ಕೆ ಬರ್ತೈತಿ. ಆದರೆ ನಾನು ವಾಪಸ್ ಕೊಡ್ತೇನವ ದುಡ್ಡನ್ನ, ಇಟ್ಕೊಳ್ಳಲ್ಲ. ಏನು? ಆಯ್ತೈತಿ, ಇಟ್ಕೋಬೇಡ ಆತ. ನಾನು ಇವರು ಬರ್ತೇವೆ ತಡಿ. ಅಲ್ಲ, ಹುಡುಗರು ಕರ್ಕೊಂಡು ಇಲ್ಲಿ ಮಾಟ ನೀ ಯಾಕೆ ತ್ರಾಸ ತೊಗೊಂತೀಯವ? ಪಾಪ ಮತ್ತು ಮಕ್ಳು ಕರ್ಕೊಂಡು ಅಲ್ಲೇ ಈಗ ಅಲ್ಲಿಂದ ಇಲ್ಲಿಗೆ ಬರೋದಂದ್ರೆ ಏನೂ ಆಗಲ್ಲ. ಲಕ್ಷ್ಮಿಗೆ ಹೇಳ್ತೇನೆ ಸ್ವಲ್ಪ ಹುಡುಗರು ಕರ್ಕೊ ಅಂತೇಳಿ. ಈಗೇನು ಅವ್ರು ಹಾಲು ಕುಡಿಯೋದು ಕಮ್ಮಿ ಮಾಡ್ಯಾರ, ಮೆತ್ತಗೆ ಏನಾರು ಮಾಡಿ ತಿನ್ಸಿದ್ರು ತಿಂತಾರ. ನಾನು ಇವ್ರಿಗೊಂದು ಫೋನ್ ಮಾಡಿ ಇವ್ರನ್ನ ಕರ್ಕೊಂಡು ಬರ್ತೇನೆ ತಗೋ. ನೀನು ಮನೆ ಓನರಿಗೆ ಹೇಳತ್ತಿ, ನಾ 1-2 ದಿನ ತಡ್ರಿ ಖಾಲಿ ಮಾಡ್ತೀನಿ ಅಂತೇಳಿ. ಆಯ್ತವ ಅತ್ತಿ, ಹೆದರ್ಕೋಬೇಡ, ಏನಾಗಲ್ಲ. ಈಗ ಅವ್ರಿಗೂ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಫೋನು ರಿಸೀವ್ ಮಾಡೋದು ಬ್ಯಾಡೋ, ಹಚ್ಚಲು ಬಿಡ್ಲು. ಈ ಮನ್ಯಾಗ ಏನೋ ಮಕ್ಕಳು ತಾಕೀತು ಮಾಡಕತ್ತಾರಂತೆ ಫೋನ್ ಹಚ್ಚಂಗಿಲ್ಲ ಅಂತೇಳಿ. ಹಾಗಾಗಿ ಪಾಪ ಸುಮ್ಮನೆ ಆಗಿರ್ಬೇಕು ಅವರು. ಅದು ಏನಾರ ಆಗ್ಲೇವ, ನನ್ನ ಪಾಡಿಗೆ ನಾನು ಇದ್ನೇ ಇಲ್ಲ. ನಾನು ನಂಬ್ಕೊಂಡು ಒಂದು ಜೀವ ನನ್ನ ನಂಬ್ಕೊಂಡು ನನ್ನ ಹಿಂದೆ ಬಂದತಿ ಅನ್ನೋ ತೀರ ಎತ್ತಿ ಬೇಡ ಅಲ್ಲ. ಅವಾಗ ಇಲ್ಲ, ಈಗ ಇನ್ನೇನು ಇರ್ತೈತೆ ಬಿಡ.
ಹೋಗ್ಲಿ ಬಿಡತ್ತಿ, ತಲೆ ಕೆಡಿಸ್ಕೊಬಿಡತ್ತಿ. ಈಗ ನನಗೆ ಅನಿಸ್ತತಿ ಈಗ ಅದೇ ಮನ್ಯಾಗ ಜಗಳ ಮಾಡಕತ್ತಾರಲ್ಲ, ಹಂಗಾಕೆ ಫೋನ್ ಎಬ್ಸಿರಕ್ಕಿಲ್ಲ ಮಾವ. ನೀನು ಹಚ್ಚಕ್ಕೆ ಹೋಗ್ಬೇಡ, ನೋಡೋಣ ಅವ್ರಾಗೆ ಯಾವಾಗ ಹಚ್ತಾರ ಹಚ್ಲಿ. ಯಾಕೆ ಸುಮ್ಮನೆ ಇದು ಮಾಡ್ತೀಯತ್ತಿ ಏನು? ಆತ ಹಂಗೆ ಮಾಡ್ತೀನಿ ತಗೋ. ಇಂಥವ್ರು ನಂಬ್ಕೊಂಡು ಬಂದೆಲ್ಲ ನಾನು, ನಂದೇ ತಪ್ಪು. ಛೇ, ನಾನು ನಿಮ್ಮ ಮಾವ ಒಂದು ಫೋನ್ ಮಾಡಿ ಬರ್ತೇನೆ ತಡಿ. ಪಾಪ ಅತ್ತಿ. ಯಾರು ಫೋನ್ ಹಚ್ಚಿ? ಓ, ಇವ್ರು ಹಚ್ಚಿದ್ರು. ಹಲೋ. ಹಲೋ ಲಕ್ಷ್ಮಿ, ಆರಾಮದಿಯಾ? ಆರಾಮದೇನಿ. ಅಲ್ಲ ಇದು ಲಕ್ಷ್ಮಿ, ಅದು ಮನೆಗೆ ಬರ್ತೀಯೇನ? ಯಾಕೆ ಇನ್ನೊಂದು ವಾರ ಇರೋ ಅಂದಿದ್ರಲ್ಲ ನೀವು? ಹಾಂ ಅಂದಿದ್ದೆ, ಅದು ಸ್ವಲ್ಪ ಅವ್ಗೆ ಆರಾಮಿಲ್ಲಲ್ಲ, ಅದಕ್ಕೆ ಅದಕ್ಕೆ ಮಗ ಅಷ್ಟು ಚೆಂದಾಗಿ ನೋಡ್ಕೊಳಕ್ಕೆ ಬರಂಗಿಲ್ಲ. ಹಾಗಾಗಿ ನೀ ಇದ್ರೆ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊತಿದ್ದಿ ಅಂತ ರುಚಿ ರುಚಿ ಮಾಡಿಕೊಟ್ಟು ಮಾಡಿ. ಈಗ ಏನಾಗ್ಬಿಟ್ಟತಿ, ಅದಕ್ಕೆ ಮಗ ಅಡಿಗೆ ಅದು ಒಂದೀಟು ರುಚಿ ಆಗಲ್ಲ. ಯಾರೋ ಕೆಲಸದವ್ರು ಬರ್ತಾಳ ಅಂದಿದ್ರಂತೆ, ಆಕಿನೂ ಏನು ಬಂದೇ ಇಲ್ಲ. ಈಗ ಪಾಪ ಅವ್ಗೆ ಒಂದು ಸ್ವಲ್ಪ ಒಜ್ಜದಂಗೆ ಆಗ್ಬಿಟ್ಟತಿ. ನೀ ಬಂದಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಕಿತ್ತು. ಅಲ್ಲ, ನಾನು ಬರ್ತೇನೆ ಬಿಡ್ರಿ, ಅದಕ್ಕೇನಿಲ್ಲ, ನೋಡ್ಕೊತೀನಿ. ಆದ್ರೆ ಅತ್ತೆಯರಿಗೆ ನಾನು ನೋಡ್ಕೊಳ್ಳೋದು ಇಷ್ಟ ಆಗ್ಬೇಕಲ್ರಿ. ನೋಡತ್ಲೇ ಒದರಾಡ್ತಾರ, ಏನಾರ ಒಂದು ಅಂತಾರ, ಬಾಯಿಗೆ ಬಂದಂಗೆ ಮಾತಾಡ್ತಾರ. ಹಿಂಗಿದ್ದಾಗ ನಾನಾರ ಏನು ಮಾಡಲಿ ಹೇಳ್ರಿ ನೋಡೋಣ. ನೋಡು, ಈಗ ಸದ್ಯಕ್ಕೆ ನಮ್ಮವ್ವ ಭಾಳ ಒಂಥರ ನೊಂದ್ಕೊಂಡ್ಬಿಟ್ಟಾಳ. ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಾ, ಅವ್ರ ಮನ್ಸಿಗೆ ನೋವಾದರೆ ಸೂಸೈಡ್ ಸತಿ ಮಾಡ್ಕೊಳ್ಳೋ ಲೆವೆಲಿಗೆ ಹೋಗ್ಕಳ. ನೀವು ಆದಷ್ಟು ಚೆನ್ನಾಗಿ ನೋಡ್ಕೊರಿ ಅಂತೆಲ್ಲ ಹೇಳ್ಯಾರ ಡಾಕ್ಟ್ರು. ಇಂಥ ಇದು ಇದ್ದಾಗ ಈಗ ಅದನ್ನೇ ಸಾಧಿಸ್ಕೊಂಡು ಕುಂದ್ರಕತ್ತೆ. ಏನೋ ಒಂದು ಮಾತು ಅಂದ್ರೆ ಅನ್ಕೋ, ಏನು ಮೈಗೆ ಹತ್ತಿ ಬರ್ತಾವನ. ಭಾಳ ಹುಷಾರಾಗಿ ನೋಡ್ಕೋಬೇಕು ಇಂಥ ಟೈಮ್ನಾಗೆ. ಈಗ ನಮ್ಮವ್ವ ನನಗೆ ಏನೂ ಕಮ್ಮಿ ಮಾಡಿಲ್ಲ, ಯಾವತ್ತು ಚಂದ ನೋಡ್ಕೊಂಡಾಳ, ಚಲೋ ಜೋಪಾನ ಮಾಡ್ಯಾಳ. ಈಗ ಇಂಥ ಟೈಮ್ನಾಗ ನಾವು ಆಕಿಗೆ ಆಸರಾಗಿರ್ಬೇಕಲ್ಲ ಮಕ್ಕಳಾಗಿ, ಹೌದಿಲ್ಲ? ಹಾಂ, ಅರ್ಥ ಮಾಡ್ಕೋ. ಆಕಿಗೆ ಇಷ್ಟ ಇಲ್ದಿರೋ ಕೆಲಸಗಳೇ ನಡೀತಾ ಇರೋದು ಮನೆಯೊಳಗೆ. ಅದು ಆಕಿಗೆ ಒಂದು ಸ್ವಲ್ಪ ಬೇಜಾರಾಗಿರ್ತತಲ್ಲ. ಅದಕ್ಕೆ ಏನಾರ ಅಂದ್ರೆ ನಾ ಹೇಳ್ತೇನೆ ಬಾ, ಹಾಗೆಲ್ಲ ಮಾತಾಡ್ಬೇಡ್ಬೇ ಅಂತೇಳಿ. ಆದ್ರೆ ನಾ ಹೇಳೋದಿಷ್ಟೇ, ಈಗ ನಾ ಹೇಳೋದಾದರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಬರ್ತೀಯಾ? ಹಾಂ ಸರಿ, ಆಯ್ತು, ಬರ್ತೀನಿ. ನೀವು ಬರ್ತೀರಾ, ನಾನು ಬರಲೇ? ನಾನೇ ಬರ್ತೀನಿ ತಗೋ, ನಾಳೆ ಬರ್ತೇನೆ, ಇವತ್ತು ಆಗಲ್ಲ, ನಾಳೆ ಬಂದು ನಾನೇ ಕರ್ಕೊಂಬರ್ತೀನಿ. ಸರಿ. ಏನ್ರಿ ಅತ್ತಿಯರು ಏನಾರ ನಾಟಕ ಗಿಟ್ಕ ಮಾಡಕತ್ತಾರ? ನನ್ಗೆ ಅವ್ರು ಅಷ್ಟು ಸುಲಭಕ್ಕೆ ಹಿಂಗೆಲ್ಲ ಆಕತಿ ಅನ್ಕೊಳಕ್ಕೆ ಆಗವಲ್ತಪ್ಪ. ಹೇ, ಸುಮ್ಮನೆ ಏನಾರು ಒಂದು ಮಾತಾಡ್ಬೇಡ, ಅದ್ಯಾಕೆ ನಾಟಕ ಮಾಡ್ತಾರೆ? ನೋಡು ಲಕ್ಷ್ಮಿ, ಹಾಗೆಲ್ಲ ತಿಳ್ಕೊಬೇಡ. ನಾಟಕ ಮಾಡಕತ್ತಿಲ್ಲ. ನಮ್ಮವು ಏನು ನಾಟಕ ಮಾಡಕ್ಕೆ ಕಣಕಂತಾಳ ನಿನ್ಗೆ? ನಾನು ನೋಡ್ತಾ ಇದೀನಲ್ಲ, ಆಕಿ ನಾಟಕ ಗಿಟ್ಕ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಮಾತಾಡೋದು ತಪ್ಪಕತ್ ನಾವು. ಏನು ಇಲ್ಲಿ ಬಂದು ನೋಡು ನಮ್ಮೂನ ಪರಿಸ್ಥಿತಿ ಹೆಂಗೆ. ಮಗು ಕೂಸದಂಗೆ ಹೇಳ ಗೊತ್ತನ, ಅಷ್ಟಕ್ಕೆ ಮೆತ್ತಗಿದ್ದು ನಾನು ಯಾವಾಗೂ ನೋಡೇ ಇಲ್ಲ ಗೊತ್ತನ. ಓ, ಹಾಂ ಆಯ್ತಾಯ್ತು. ಪಾಪ ನಮ್ಮ ಅತ್ತಿ ಫೋನ್ ಮಾಡಿತ್ತು. ಏನಂತೆ? ಪಾಪ ಬೇರೆ ಮನೆ ಹಿಡಿದು ಕೊಡ್ತೀನಿ ಅಂದಿದ್ರಂತೆ ಮಾವಾರ. ಏನು ಸುದ್ದಿನೇ ಇಲ್ಲ. ಅಲ್ಲ ಫೋನ್ ಹಚ್ಚಿದ್ರು ಎವಸ್ವಲ್ರು ಅಂತ ನಾನೇ ಮತ್ತೆ ಫೋನ್ ಮಾಡಬೇಡ ಅಂತ ಹೇಳಿದೆ. ಒಳ್ಳೆ ಕೆಲಸ ಮಾಡಿದೆ. ಈ ಟೈಮ್ನೇ ನನಗೆ ನಮ್ಮವು ಮುಖ್ಯ. ಏನು ಫೋನ್ ಹಚ್ಚಿ ಮಾತಾಡೋದು, ನಮ್ಮ ಅಪ್ಪನ ಮತ್ತೆ ಬಾ ಅಂತ ಕರೆಯೋದು ಎಲ್ಲ ಮಾಡಬೇಡ ಅಂತ ಹೇಳ್ಬಿಡು ನಿಮ್ಮ ಅತ್ತಿಗೆ. ಅದ್ಯಾಕ್ರಿ ಹಂಗೆ ಮಾತಾಡಕತ್ತೀರಿ? ಹಾಂ, ಅಯ್ಯೋ ದೇವ್ರೆ. ಅಲ್ಲ, ಅವ್ರು ಹೆಂಡತಿ ಅಲ್ಲನ ಎಷ್ಟಾದರೂ ಹಿಂಗೆ ಪಾಪ ಅವ್ರ ಪಾಡಿಗೆ ಅವ್ರು ಎಲ್ಲೋ ಇದ್ರು. ಅವ್ರಿಗೆ ಹೋಗಿ ಬಾ, ನಾನು ಇನ್ಮೇಲಾರ ನೀನು ನೋಡ್ಕೊತೀನಿ ಅಂತ ಹೇಳಿ ಅಲ್ಲಿ ಇದ್ದಿದ್ದು ಕೆಲಸ ಬಿಡಿಸಿ ಮನೆ ಖಾಲಿ ಮಾಡಿಸಿ ಇಲ್ಲಿ ತಂದು ಹುಬ್ಬಳ್ಳಿಯಾಗಿಟ್ಟು ಈ ನಡ್ನೀರಾಗ ಹಿಂಗೆ ಕೈ ಬಿಟ್ರೆ ಎಲ್ಲಿ ಹೋಗ್ಬೇಕು ಅವ್ರು? ಈಗ ಮತ್ತೆ ಪಾಪ ಪಾರ್ವತಿ ಅಕ್ಕ ಅರವಿಂದ್ ಮಾಮಗೆ ಹೇಳಿ ದುಡ್ಡದು ಕೊಟ್ಟು ಹೆಂಗಾರ ಮಾಡಿ ಅವ್ರನ್ನ ಒಂದು ತಲೆ ಇಡೋಣ ಅಂತಂದೇಳಿ ಹೋತು, ಗೊತ್ತನ? ನಾನೇನು ಮಾಡಲಿ ಲಕ್ಷ್ಮಿ? ನಾನು ಅವ್ರಿಗೆ ನಂಬ್ಕೊಂಬಾ ಅಂತ ಹೇಳಿದ್ನೆ. ಇಲ್ಲೇ ನಮ್ಮಪ್ಪ ಮತ್ತೆ ನಿಮ್ಮ ಅತ್ತಿ ಇಬ್ಬರು ಸೇರ್ ಮಾಡಿರೋ ತಪ್ಪಿಗೆ ನಮ್ಮವ್ವ ಅನ್ಭವಿಸಕತ್ತಾಳ. ನಮ್ಮತ್ತಿ ಏನು ತಪ್ಪು ಮಾಡ್ಯಾಳ? ಹಾಂ, ಬಿಟ್ಟು ಇನ್ನೊಂದು ಮದುವೆ ಆಗಿದ್ದು ಮಾವಾರ ಏನು? ಅದಕ್ಕೆ ಪಾಪ ನಮ್ಮತ್ತಿ ತಡಿ ಹಿಂಗೆ ಅಂತಿರಲ್ಲ ನೀವು, ಇಷ್ಟಕ್ಕೆ ಹಿಂಗೆ ಅಂತೀರಿ. ನಮ್ಮತ್ತಿ ಎಷ್ಟು ಕಷ್ಟ ಅನ್ಭವಿಸ್ಯಾರ ಅನ್ನೋದು ನಿಮ್ಗೆ ಗೊತ್ತಿಲ್ಲನ್ರಿ? ಹಾಂ, ಹೇಳೇನಲ್ಲ ನಿಮಗೆ ಬಾಯ್ ಬಿಟ್ಟು. ಅವ್ರ ಕಷ್ಟ ಯಾರು ನೋಡ್ಬೇಕಂಗಾರ? ನೋಡು, ನಮ್ಮವ್ವ ಯಾವಾಗಿದ್ರು ಈ ಥರ ಕಷ್ಟ ಅನ್ಭವಿಸೇ ಇಲ್ಲ. ಅದಕ್ಕೆ ಈ ಥರ ಡಿಪ್ರೆಷನ್ಗೆ ಹೋಗ್ಯಾಳ, ಈ ಥರ ತ್ರಾಸ ಮಾಡ್ಕೊಂಡಾಳ ಜಲ್ಮುಖಕ್ಕೆ. ಆದರೆ ನಿಮ್ಮ ಅತ್ತಿಗೆ ಅದು ರೂಢಿ ಆಗ್ಬಿಟ್ಟತಿ. ಈಗ ಆಗಿರೋದವ್ರಿಗೆ ಏನು ದೊಡ್ಡ ಡಿಫ್ರೆನ್ಸ್ ಅಂತ ಅನ್ಸಲ್ಲ, ಯಾಕಂದ್ರೆ ಇದಕ್ಕಿಂತ ಕಷ್ಟನೇ ಅನ್ಭವಿಸ್ಬಿಟ್ಟಾರ ಅವ್ರು. ಆದ್ರೆ ನಮ್ಮವ್ವ ಹಂಗೆ ಅನ್ಭವಿಸಿಲ್ಲ. ಆಕಿಗೆ ಇದೇ ದೊಡ್ಡದು, ಇದನ್ನೇ ಸಹಿಸ್ಕೊಳಕ್ಕಾಗ್ವಲ್ತು. ಈಗ ಅದೆಲ್ಲ ಮಾತಾಡ, ಸುಮ್ಮನೆ ಅದನ್ನೇ ಮಾತಾಡಿ ಸುಮ್ಮನೆ ನಾವು ಇಬ್ರು ಜಗಳ ಮಾಡೋದು ಬೇಡ. ಸದ್ಯಕ್ಕೆ ಈಗ ನಿಮ್ಮ ಅತ್ತಿಗೆ ಫೋನ್ ಏನು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಡು ಅಷ್ಟೇ. ಏನು? ಸರಿ ಆಯ್ತು, ಹೇಳಿದ್ರಲ್ಲಿ. ನಾವು ನಮ್ಮ ಅಪ್ಪಗೆ ಹೇಳೇವಿ, ಏನು ಸದ್ಯಕ್ಕಲ್ಲ, ಈಗ ಉಸಾಬ್ರಿನೇ ತೆಗಿಯಂಗಿಲ್ಲ ಅಂತೇಳಿ. ನಮ್ಮ ಅಪ್ಪನೂ ಸುಮ್ಮನಾಗೈತಿ. ಅದಕ್ಕೆ ಅವ್ರು ಸುಮ್ಮನಾದತ್ನಾಗ ಮತ್ತು ಇವರು ಫೋನ್ ಮಾಡಿ ಮಾತಾಡಿದ್ರೆ ಅದು ನಮ್ಮ ಊನ ಮೇಲೆ ಎಫೆಕ್ಟ್ ಆಕತಿ. ಅದಕ್ಕೆ ಎಲ್ಲರೂ ಅಷ್ಟೇ ಅಲ್ಲ, ಅವ್ರವ್ರದ್ದು ಇದಕ್ಕೆ ಬಂದರೆ ಅವ್ರವರೇ ಹುಷಾರಾಗ್ಬಿಡ್ತಾರಲ್ಲ. ಹೌದು, ಮತ್ತೆ ಎಲ್ಲರೂ ಅಷ್ಟೇ. ನೀನು ಅಷ್ಟೇ, ನಾನು ಅಷ್ಟೇ. ನಿನಗೆ ನಿನ್ನ ತಾಯಿ ಹೆಚ್ಚು, ನನಗೆ ನನ್ನ ತಾಯಿ ಹೆಚ್ಚು ಅಷ್ಟೇ. ನನಗೇನೋ ದೊಡ್ಡವನ ಮೇಲೆ ಏನು ಸಿಟ್ಟಿಲ್ಲ, ಬೇಜಾರು ಇಲ್ಲ. ನಾನು ಸುಮ್ಮನಾಗಿದ್ದಿಲ್ಲ, ಹೋಗ್ಲಿ ಬಿಡು ಅವರು ನಮ್ಮ ದೊಡ್ಡವಿದ್ದಂಗೆ ಅಂತೇಳಿ ಒಪ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದಿಲ್ಲ. ಆದರೆ ಏನು ಮಾಡೋದು, ನಮ್ಮವನೇ ಹಿಂಗಾಗಿರೋ ಹೊತ್ತಿಗೆ ನಾನು ಇನ್ನೊಬ್ರನ್ನ ಕಾಯ್ಕೊಳಕತ್ತ. ಇನ್ನೊಬ್ರು ಮುಖ ನೋಡಕ್ಕೆ ಹೋದ್ರೆ ಇಲ್ಲಿ ನನ್ನ ತಾಯಿ ಕಳ್ಕೊತೀನಿ ನಾನು. ಅದಕ್ಕೆ ಆಯ್ತು ಸರಿ. ಛೇ ಪಾಪ, ನಮ್ಮ ಅತ್ತಿ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಕೈತಿ. ಇವ್ರಿಗೆ ಫೋನ್ ಮಾಡಿದೆ, ರಿಸೀವ ಮಾಡಲಿಲ್ಲ. ಹೌದಾ, ಅತ್ತಿಗೆ ಮತ್ತೆ ಬರ್ತೀನಿ ಅಂತ ಹೇಳಿದ್ವಲ್ಲ, ನನಗೂ ಏನು ಮಾಡ್ಬೇಕಂತೇಳಿ ತಿಳಿವಲ್ತು.
ಈಗ ಮತ್ತೆ ಈಗ ಫೋನ್ ಮಾಡಿ ಏನು ಮಾಡ್ಬೇಕಂತೇಳಿ ತಿಳಿವಲ್ತು. ನೀ ಸುಮ್ಮನೆ ಪವಿತ್ರಕ್ಕೆ ಒಂದು ಫೋನ್ ಮಾಡಿ ಹೇಳು, ಹಿಂಗಾಗಿ ತತ್ತಿಗೆ ತೊಂದರೆ ಅಂತ ಹೇಳು. ಹಳೆ ಮಗಳು ಬಂದು ಬಗೆಹರಿಸ್ತಾರ. ನೀ ಯಾಕೆ ಅರಿನ್ ಮಾಮಗೆ ತೊಂದರೆ ಕೊಡ್ತಿ ಹಂಗಂತೀಯ? ಅಲ್ಲ ಅತ್ತಿಗೆ ಅವ್ರಿಗೆ ಹೇಳ್ಬೇಕು ಹೇಳಬಾರ್ದು ನಂಗೆ ಗೊತ್ತಿಲ್ಲ. ನೀ ಯಾಕೆ ಹೇಳಕ್ಕೆ ಹೋದಿ ಪಾರ್ವತಿ ಅಂದ್ರೆ ಹಂಗಲ್ಲಕ್ಕ. ಅರಿನ್ ಮಾಮಗ ಎಷ್ಟಂತ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂತ ಕುಂದ್ರದು ಹೇಳಿ ನೋಡೋಣ. ಹಾಂ, ಈಗ ನನ್ನ ಗಂಡ ಅಂತೂ ಬಿಡು, ಅವ್ರು ಮಾತಾಡಿದ್ದು ಈಗ ಫೋನ್ನೇ ಕೇಳಿಸ್ಕೊಂಡ್ರೆ ಅವರು ಯಾವ ಥರ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ ಈಗ ಸದ್ಯಕ್ಕೆ ಅವ್ರ ಕಣ್ಣ ಕಾಣೋದು ಅವ್ರವ್ವ ಅಷ್ಟೇ. ಅದು ತಪ್ಪಂತೂ ಹೇಳೋಕ್ಕಾಗಲ್ಲ, ಸರಿ ಅಂತಲೂ ಹೇಳೋಕ್ಕಾಗಲ್ಲ. ಅದು ಅವ್ರವ್ರಿಗೆ ಮನಸ್ಥಿತಿಗೆ ಬಿಟ್ಟಿದ್ದು. ಏನಕ್ಕ ಈಗ ಏನಾಕೈತಿ ಅಂತಂದ್ರೆ ಈಗ ಅರಿನ್ ಮಾಮಗೆ ಎಷ್ಟಂತ ಹೇಳ್ತಿ ಅಕ್ಕ ಪ್ರಾಬ್ಲಮ್ಸ್ನ, ಹೌದಿಲ್ಲ? ಈಗ ಯಾರಿಗಾದ್ರೂ ಸಹಜ ಅನ್ನಿಸ್ತತಿ. ಅವ್ರ ಮಗಳು ಹಳೆ ಇಲ್ಲನ, ಅವ್ರಿಗೇನು ಕಮ್ಮಿ ಆಗೈತಿ, ಬೇಕಾದಷ್ಟು ಐತಲ್ಲ ಅನ್ನಿಸ್ತತಿ. ಆದ್ರೆ ಅರಿನ್ ಮಾಮಗೆ ಹಂಗೆ ಅನ್ಸಲ್ಲ ಪಾಪ. ಅವರು ಬಡಬಗ್ರು ಏನೇ ಒಂದು ತೊಂದರೆ ಆಗಲಿ ಯಾರಿಗೇ ಆಗಲಿ ಭಾಳ ಹೆಲ್ಪ್ ಮಾಡ್ತಾರೆ, ಹೆಲ್ಪಿಂಗ್ ನೇಚರ್ ಐತಿ. ಹಂಗಂತ ಎಷ್ಟಂತ ಹೇಳೋದಕ್ಕ. ಆದರೂ ನಾನು ಪವಿತ್ರಕ್ಕೆ ಫೋನ್ ಮಾಡಲ್ಲ. ನಾನು ಇವರಿಗೆ ಒಂದು ಮಾತು ಹೇಳ್ತೀನಿ, ಸ್ವಲ್ಪ ಏನಾರು ಹೆಲ್ಪ್ ಮಾಡೋಕ್ಕಾಗತ್ತ ಅಂತ ಇವ್ರನ್ನೇ ಕೇಳ್ತೀನಿ. ನಾ ಹಚ್ಚಲ್ಲ ಪವಿತ್ರಕ್ಕೆ ಫೋನ್ನ. ಅಯ್ಯೋ ಅಕ್ಕ, ಅತ್ತಿ ಫೋನ್ ಬರತ್ತಿ. ಹೌದಾ ಎಬ್ಸ. ಹಲೋ ಅತ್ತಿ. ಹಲೋ ಲಕ್ಷ್ಮಿ, ಬೇಡವಾ ಇದು ಪಾರ್ವತಿಗೆ ಹೇಳು ಬರೋದು ಬೇಡ, ಫೋನ್ಗಿನ್ ಹಚ್ಚಬೇಡ ಅಂತ ಹೇಳು. ಯಾಕತ್ತಿ ಏನಾಯ್ತು? ಅಲ್ಲತ್ತಿ ಪಾಪ ಅಕ್ಕ ಫೋನ್ ಮಾಡಿ ಮಾತಾಡಕತ್ತಿದ್ಲು. ಬೇಡವಾ ಬೇಡ, ನನ್ನಿಂದ ಯಾರಿಗೆ ತೊಂದರೆ ಆಗೋದು ಬೇಡ. ನನಗೆ ಹಾಗೆಲ್ಲ ನಾನು ಇದು ಮಾಡೋಕೆ ನನಗೆ ಇಷ್ಟ ಆಗೋದಿಲ್ಲ. ನಾನು ನನ್ನ ಸರ ಒತ್ತಿ ಇಡಕತ್ತೇನೆ. ಏನು ಹೊಂಟೇನಿ ಈಗ ಬಂಗಾರದ ಅಂಗಡಿಗೆ, ಅದನ್ನ ಒತ್ತಿ ಇಟ್ಟರೆ ರೊಕ್ಕ ಕೊಡ್ತಾರೆ 50,000ನ. ಏನು ಬೇಡ ಅಂತ ಹೇಳ್ಬಿಡು. ನಾನು ಅದನ್ನ ಒತ್ತಿ ಇಟ್ಟು ನಾನು ಅಲ್ಲಿ ಮನಿ ಅಡ್ವಾನ್ಸ್ ಕೊಟ್ಟು ನಂದು 50,000ಕ್ಕೆ ನಂದು ಒಂದು 3 ತೊಲೆ ಐತದ ಸರ. ಏನು 3 ತೊಲೆ ಅಂತಂದ್ರೆ ಅದನ್ನು ಪೂರ ಮಾರೇ ಬಿಡ್ತೇನೆ ನಾನು. ಪೂರ್ತಿ ಮಾರಿ ಒಂದು ಹಂಗೊಂದು 3 ತೊಲೆ ಅಂದರೆ ಈಗಿನ ರೇಟಿಗೆ ನನಗೆ ಎಷ್ಟು ಸಿಗ್ತತೆ ಗೊತ್ತಿಲ್ಲ. ಒಂದು 2-2.5-3 ಲಕ್ಷ ರೂಪಾಯಿ ಮಟ್ಟ ಸಿಗ್ಬೋದು ಈಗ. ನಾನು ಅದನ್ನು ಮಾರಿ ಮನಿ ಅಡ್ವಾನ್ಸ್ ಕೊಟ್ಟು ಮನಿ ಸಾಮಾನು ಶಿಫ್ಟ್ ಮಾಡಿಸ್ಕೊಂಡು ಒಟ್ಟು ಮನಿ ಬಾಡಿಗೆಗೂ ಇಟ್ಕೊಂಡು ಆಮೇಲೆ ನಾನು ಬೇರೆ ಎಲ್ಲರ ಕೆಲಸದ ವ್ಯವಸ್ಥೆ ಮಾಡ್ಕೋತೀನಿ. ನಂಗೆ ಯಾರು ಇದು ಮಾಡೋದು ಬೇಡ ಅಂತ ಹೇಳು. ಪಾರ್ವತಿಗೂ ಹೇಳ್ಬಿಡು, ಫೋನ್ಗಿನ ಹಚ್ಚಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಡು. ಆಮೇಲೆ ನನ್ನ ಮಗಳಿಗೆ ಅಪ್ಪತಪ್ಪಿನೂ ಸುದ್ದಿ ಮುಟ್ಟಿಸ್ಬೇಡ್ರಿ. ಇಲ್ಲ ಪವಿತ್ರಕ್ಕೆ ನಾವೇನು ಫೋನ್ ಮಾಡಿ ಹೇಳಲ್ಲ ಅತ್ತಿ. ಆದ್ರೆ ಅತ್ತಿ ಯಾಕೆ ಸರ ಮಾರ್ತಿ ಬಿಡತ್ತಿ, ನಾನು ಇದು ಮಾಡ್ತೀನಿ ನೋಡುವ ಪಾರ್ವತಿ. ಈಗ ನಿನ್ನ ಮನಿ ಅಡ್ವಾನ್ಸ್ 50,000 ಕೊಡಿಸ್ಬೋದು. ತಿಂಗಳ ಬಾಡಿಗೆ ಅದನ್ನಾದ್ರೂ ನಾನೇ ಕೊಟ್ಕೋಬೇಕಲ್ಲ. ಬೇಡ, ನನಗೆ ಯಾರಿಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ. ಅದಕ್ಕೆ ಬೇಜಾರು ಮಾಡ್ಕೋಬೇಡವ, ಬೇಡ. ಏನು ಹಂಗೆ ಬೇಕಾರೆ ಬರ್ರಿ, ಗಂಡ ಹೆಂಡತಿ ಬಂದು ಹೋಗ್ರಿ, ಮನೆ ಸಾಮಾನು ಶಿಫ್ಟ್ ಮಾಡಿಸಿ ಒಂದು 4 ದಿನ ಬರ್ರಿ ಬೇಕಾರೆ. ಆದರೆ ಈಗ ಇದಕ್ಕೆ ಬೇಡವಾ. ಏನು ಇನ್ನು ಬೇಡ, ನಂಗೆ ಬಲವಂತ ಮಾಡಕ್ಕೆ ಹೋಗಬೇಡ. ನಾ ಹೊಂಟೇನಿ ಈಗ ಬಂಗಾರದ ಅಂಗಡಿಗೆ. ಹಾಂ ಸರಿ ಅತ್ತಿ, ನಾ ಇನ್ನು ಬಲವಂತ ಮಾಡಕ್ಕೆ ಹೋಗಲ್ಲ. ಸರಿ ಆಯ್ತು, ಇಡ್ತೇನೆ. ನೋಡಿದೆ ಅಕ್ಕ, ನಾವೇನು ಮಾಡಬೇಕು ಅಂತ ವಿಚಾರ ಮಾಡತ್ತಿದ್ವಿ. ನೋಡಿದ್ರೆ ಅತ್ತಿ ಪಾಪ ಸರಾನೇ ಮಾರ್ತೀನಿ ಅಂತ ಹೊಂಟತಿ. ಅತ್ತಿ ಬಗ್ಗೆ ಗೊತ್ತಿದ್ದು ನಾವು ವಿಚಾರ ಮಾಡತ್ತೀವಿ ನೋಡು. ಅತ್ತಿ ಯಾವಾಗಿದ್ರು ಸ್ವಾಭಿಮಾನಿನ ಅದಾಳ. ಆಕೆ ಒಬ್ಬಂಟಿಯಾಗಿ ಜೀವನ ಮಾಡಿದ್ದು ನೋಡಿದ್ರೆ ಗೊತ್ತಾಗೋದಿಲ್ಲನ. ಹೋಗ್ಲಿ ಬಿಡ, ಏನು ಮಾಡೋಕ್ಕಾಗತ್ತೆ. ಅತ್ತಿ ಹೇಳಿದ್ದು ನಿಜಾನ, 50,000 ರೂಪಾಯಿ ಕೊಡಿಸ್ಬೋದು ತಿಂಗಳ ಬಾಡಿಗೆ. ಇರಲಿ ನೋಡೋಣ. ಪಾಪ ಆದರೂ ಅತ್ತಿ ಜೀವನ ಎಷ್ಟು ಕಠಿಣ ಐತಲ್ಲ. ಒಬ್ಬೊಬ್ಬರಿಗೆ ಎಲ್ಲ ದೇವ್ರು ಕೊಟ್ಟಿರ್ತಾನೆ, ಆದ್ರೆ ಅನುಭವಿಸೋಕೆ ಅವ್ರ ಮನಸ್ಥಿತಿ ಸರಿ ಇರೋಂಗಿಲ್ಲ. ಇದ್ದಿದ್ರೊಳಗೆ ಕೊಂಕು ಹುಡುಕ್ತಾ ಇರ್ತಾರೆ, ಜಗಳ ತೆಗಿತಿರ್ತಾರೆ. ಅದು ಬೇಕು, ಇದಿಲ್ಲ, ಅದು ಹಂಗಾಗೈತಿ, ಇದು ಹಿಂಗಾಗೈತಿ, ಸಸಿ ಸರಿ ಇಲ್ಲ, ಮಗ ಸರಿ ಇಲ್ಲ, ಅದು ಮಾಡ್ಯಾನ ಇದು ಮಾಡ್ಯಾನ ಅಂತೇಳಿ ಎಲ್ಲ ಇದ್ದೂ ಅಷ್ಟು ಜಗಳ ತೆಗೆದು ಕೊಂಕು ತೆಗೆದು ಇದ್ದಿದ್ದು ನೆಮ್ಮದಿನ ಅನುಭವಿಸಂಗಿಲ್ಲ. ಇನ್ನು ಇದ್ದವ್ರನ್ನೂ ನೆಮ್ಮದಿಯಾಗಿರಕ್ಕೆ ಬಿಡ್ತಿರಂಗಿಲ್ಲ. ಆದರೆ ಈ ಥರ ಇಷ್ಟೆಲ್ಲ ತೊಂದರೆ ಇದ್ದರೂ ನಮಗೆ ಅತ್ತಿ ತಲೆ ಕೆಡಿಸ್ಕೊಬಿಡುವ, ಆರಾಮಿರೋ ಅಂತ ಹೇಳ್ತೈತಿ ಪಾಪ.